ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಮಲ್ನಾಡ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಮಂಗಳೂರಿನ ಕುತ್ತಾರ್ನಲ್ಲಿರುವ ಕೊರಗಜ್ಜನ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಂದು ನಾವು ಮಂಗಳೂರಿನ ಕುತ್ತಾರ್ನಲ್ಲಿರುವ ಆದಿಸ್ಥಳ ಸ್ವಾಮಿ ಕೊರಗಜ್ಜನ ಪವಿತ್ರ ಕಥೆಯನ್ನು ಕೇಳೋಣ. ಬಹಳ ವರ್ಷಗಳ ಹಿಂದೆ ಕೊರಗತನಿ ಎಂಬ ಮಗುವಿನ ಜನನವಾಯಿತು. ಆದರೆ ಹುಟ್ಟಿದ ಕೆಲವೇ ದಿನಗಳಲ್ಲಿ ತಾಯಿಯನ್ನು ಕಳೆದುಕೊಂಡರು. ನಂತರ ತಂದೆಯನ್ನು ಕಳೆದುಕೊಂಡರು. ಎಲ್ಲರನ್ನೂ ಕಳೆದುಕೊಂಡು ಅನಾಥರಾದರು. ಜೀವನದಲ್ಲಿ ಅಪಾರ ಕಷ್ಟ ಅನುಭವಿಸಿದ್ದರು. ಯಾರ ಮೇಲೂ ದ್ವೇಷ ಬೆಳೆಸಲಿಲ್ಲ. ಅನಾಥನಾಗಿ ಅಲೆದಾಡುತ್ತಿದ್ದ ತನಿಯನು ಕುತ್ತಾರ್ ಸಮೀಪದ ಪ್ರದೇಶಕ್ಕೆ ಬಂದನು. ಅಲ್ಲಿದ್ದ ಬೈರಕ್ಕ ಎಂಬ ಮಹಿಳೆ ಅವನನ್ನು ತನ್ನ ಮಗುವಿನಂತೆ ಸಾಕಿದಳು. ಅವಳ ಮನೆಯಲ್ಲಿದ್ದಾಗ ಅವರ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಯಿತು ಎಂದು ಜನಪದ ಕಥೆಗಳಲ್ಲೂ ಹೇಳುತ್ತಾರೆ. ಒಂದು ದಿನ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ನೇಮಕ್ಕೆ ಕಾಣಿಕೆ ತೆಗೆದುಕೊಂಡ ಹೋದ ತನಿಯನಿಗೆ ಅವನು ಕೆಳ ಸಮುದಾಯದವನು ಎಂಬ ಕಾರಣಕ್ಕೆ ಒಳಗೆ ಹೋಗಲು ಅವಕಾಶ ನೀಡಲಿಲ್ಲ. ಈ ಘಟನೆ ಅವನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿತು. ನಂತರ ನಡೆದ ಅದ್ಭುತ ಘಟನೆಯ ಬಳಿಕ ಆತ ದೈವಿಕ ಶಕ್ತಿಯಾಗಿ ಜನರ ರಕ್ಷಕನೆಂದೇ ತುಳುನಾಡಿನ ಜನಪದ ಪರಂಪರೆ ಹೇಳುತ್ತದೆ. ಅಂದಿನಿಂದಲೇ ಜನರು ಅವರನ್ನು ಸ್ವಾಮಿ ಕೊರಗಜ್ಜ ಎಂದು ಆರಾಧಿಸಲು ಆರಂಭಿಸಿದರು. ನ್ಯಾಯಕ್ಕಾಗಿ ಕಳೆದು ಹೋದ ವಸ್ತು ಸಿಗಲು, ಕಷ್ಟಗಳು ದೂರಾಗಲು ಮತ್ತು ಮನಸ್ಸಿನ ಬೇಡಿಕೆ ಈಡೇರಲೆಂದು ಸಾವಿರಾರು ಭಕ್ತರು ಮಂಗಳೂರಿನ ಕುತ್ತಾರ್ ಆದಿಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಈ ಸ್ಥಳವನ್ನು ಕೊರಗಜ್ಜನ ಪ್ರಮುಖ ಆದಿಸ್ಥಳವೆಂದು ಅನೇಕ ಭಕ್ತರು ಗೌರವಿಸುತ್ತಾರೆ. ಸ್ನೇಹಿತರೆ, ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಮನುಷ್ಯನ ಜಾತಿಯಲ್ಲ, ಅವನ ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮವೇ ಅವನ ನಿಜವಾದ ಶಕ್ತಿ. ಕುತ್ತಾರಿಗೆ ನಾವು ತಲುಪಿದ ನಂತರ ಮೊದಲು ನಾವು ಭೇಟಿ ನೀಡುವುದೇ ರಕ್ತೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ. ಅಲ್ಲಿಂದ ನಂತರ ನಾವು ಸಿರಿಗಳಿಗೆ ಭೇಟಿ ಕೊಡ್ತೇವೆ. 9 ಸಿರಿಗಳಿಗೆ ನಮಸ್ಕರಿಸಿ ನಂತರ ನಾವು ಹೋಗಿದ್ದೆ ಸ್ವಾಮಿ ಕೊರಗಜ್ಜನ ಮೂಲ ಸ್ಥಾನಕ್ಕೆ. ನನಗೆ ಸ್ವಾಮಿ ಕೊರಗಜ್ಜ ಅಂದರೆ ತುಂಬಾ ನಂಬಿಕೆ. ನನಗೆ ಸ್ವಾಮಿ ಕೊರಗಜ್ಜನ ಮಹಿಮೆ ತಿಳಿದಿದ್ದೆ ನಾನು 10th ಓದುವಾಗ. ಅಲ್ಲಿವರೆಗೂ ಸ್ವಾಮಿ ಕೊರಗಜ್ಜ ಯಾರು, ಅವ್ರ ಮಹಿಮೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಜ್ಜನ ಸ್ಥಳಕ್ಕೆ ತಲುಪಿದ ನಂತರ ಮೊದಲು ನಾನು ಮಾಡಿದ ಕೆಲಸನೇ ಅಜ್ಜನಿಗೆ ತಂದ ಚಕ್ಕುಲಿ ಬೀಡನ ಕೊಟ್ಟೆ. ಮುಂಚೆ ಎಣ್ಣೆ ಕೂಡ ಕೊಡೋರು, ಆದರೆ ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆಮೇಲೆ ಅಜ್ಜನಿಗೆ ನಮಸ್ಕಾರ ಮಾಡಿ ಅಲ್ಲಿ ಆಶೀರ್ವಾದ ಮಾಡಿ ಕೊಟ್ಟ ಚಕ್ಕುಲಿನ ಪ್ರಸಾದವಾಗಿ ಕೊಡ್ತಾರೆ. ಆ ಪ್ರಸಾದನ ತಿನ್ಕೊಂಡು ಆಚೆ ಬಂದ್ವಿ. ಈಗ ಈ ಮೂಲ ಸ್ಥಾನಕ್ಕೆ ಹೊಸ ರೂಪನ ಕೊಡೋಕ್ಕೆ ಹೊಸದಾಗಿ ದೇವಸ್ಥಾನನ ಕಟ್ತಾ ಇದ್ದಾರೆ. ಆದರೆ ಎಲ್ಲ ದೇವ್ರುಗಳು ಒಪ್ಪಿದ್ರು, ಸ್ವಾಮಿ ಕೊರಗಜ್ಜ ಮಾತ್ರ ನನಗೆ ಯಾವುದೇ ಥರದ ಹೊಸ ಮಂಟಪಗಳು ಬೇಡ, ನಾನು ಇದರಲ್ಲೇ ಇರ್ತೀನಿ ಅಂತೇಳಿ ಅಪ್ಪಣೆಯನ್ನೇ ಕೊಟ್ಟಿಲ್ವಂತೆ. ಹಾಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆ ಬಂದು ಒಂದು ಗ್ರೂಪ್ ಫೋಟೋ ತಕ್ಕೊಂಡ್ವಿ. ಇಷ್ಟು ಜನ ನಾವು ಕುತ್ತಾರ್ಗೆ ಹೋಗಿದ್ವಿ. ನನಗೆ ಅಜ್ಜನ ಸ್ಥಾನಕ್ಕೆ ಹೋದರೆ ಎಷ್ಟೊತ್ತಾದ್ರೂ ವಾಪಸ್ ಹೋಗಬೇಕು ಅನ್ನೋ ಮನಸ್ಸೇ ಬರಲ್ಲ. ಎಷ್ಟು ಟೈಮ್ ಬೇಕಾದ್ರೆ ಅಲ್ಲೇ ಸ್ಪೆಂಡ್ ಮಾಡೋಣ ಅನ್ನೋ ಮನಸ್ಥಿತಿ ನನಗೆ. ಅದೇ ಥರ ನನಗೆ ಎಲ್ಲೆಲ್ಲಿ ಚಂದ ಪ್ಲೇಸ್ ಸಿಗ್ತಿತ್ತೋ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇವನು ಚಕ್ಲಿ ಬೇಕು ಅಂತೇಳಿ ಹಠ ಮಾಡಿಕೊಂಡು ಮತ್ತೆ ಅಜ್ಜನ ಹತ್ರ ಹೋದ. ಹಾಗೆ ಇನ್ನೂ ಯಾರೂ ಬಂದಿರಲಿಲ್ಲ ಅಂತೇಳಿ ಅಜ್ಜನ ಸ್ಥಾನದಲ್ಲಿ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಅಲ್ಲಿಂದ ನಾವು ಮತ್ತೆ ಹೊರಟಿದ್ದೆ ಸೋಮೇಶ್ವರ ಬೀಚಿಗೆ. ನಾ ಬಂದಾಗೆಲ್ಲ ಹೋಗೋದೆ ಈ ಸೋಮೇಶ್ವರ ಬೀಚಿಗೆ. ಯಾಕಂದರೆ ನಾನು ಬರೋ ಟೈಮೇ ಅಂಥದ್ದು. ಮಳೆಗಾಲದಲ್ಲೇ ನಾನು ಬರ್ತೀನಿ, ಹೊರಗಡೆನೆ ನಿಂತ್ಕೊಂಡು ಬೀಚ್ ನೋಡ್ಕೊಂಡು ಹೋಗ್ತೀನಿ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಬಂದಾಗಲಾದರೂ ಬೇರೆ ಬೀಚ್ಗಳನ್ನ ನೋಡಬೇಕು. ಇನ್ನೇನು ಅಷ್ಟರಲ್ಲಿ ಸೋಮೇಶ್ವರ ಬೀಚ್ನ ತಲುಪಿದ್ವಿ. ನಾನು ಸೋಮೇಶ್ವರ ಬೀಚ್ನ ನೋಡಿದ್ನಲ್ವಾ, ಮತ್ತೇನು ನೋಡೋದು ಅಂತೇಳಿ ಒಳಗೆ ಹೋಗ್ತಾ ಇದ್ವಿ. ಆದರೆ ಸಮುದ್ರದ ಅಲೆ ಸೌಂಡ್ ಕೇಳಿ ಎಷ್ಟು ನೀರಿರ್ಬೋದು ಅಂತ ಊಹೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟರಲ್ಲಿ ಅಣ್ಣ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಹೋದರು. ನಾವು ಹಾಗೆ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟೇ ನಾವು ಎಲ್ಲಿಗೆ ಬಂದಿದ್ದೀವಿ. ಆದರೆ ಅಲ್ಲಿ ಎಷ್ಟು ನಾಯಿಗಳಿದ್ವು ಅಂದರೆ ಹೋಗೋಕ್ಕೆ ಭಯ ಆಗ್ತಾ ಇತ್ತು. ಎಲ್ಲರೂ ದೇವಸ್ಥಾನದೊಳಗೆ ಹೋಗಕ್ಕೆ ನೋಡ್ತಾ ಇದ್ದರೆ ನಾನು ಅಲೆಗಳ ಸೌಂಡಿಗೆ ಬೀಚ್ ಹತ್ರ ಹೋಗೋಕ್ಕೆ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬೀಚಿಗಲ್ಲ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕರೆದ್ರು. ಹಾಗೆ ಅವ್ರ ಜೊತೆ ಒಂದು ಕ್ಲಿಪ್ ತಗೊಂಡೆ.
ಅವ್ರ ಹತ್ರ ಹಾಯ್ ಹೇಳಿ ಅಂತ ಹೇಳಿದೆ. ಹಾಗೆ ನಮ್ಮ ಅಕ್ಕ ಇದ್ರು ಹಿಂದೆ, ಅವ್ರಿಗೆ ಕೂಡ ಹೇಳಿದೆ. ನಾವಿಲ್ಲಿ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಸಿಗೋದೆ ಪಂಚದುರ್ಗಿ ಅಮ್ಮನ ದೇವಸ್ಥಾನ. पतिं पापनाशं परेशं गजेन्द्रस्य कृत्तिं वसानो वरेण्यं जटाजूटमध्ये ಅಮ್ಮನವ್ರನ್ನ ನೋಡ್ಕೊಂಡು ಇನ್ನೇನು ಮೇಲತ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಅಣ್ಣನ ಮಗ, ಅಕ್ಕ ನಿನ್ನ ನೋಡಿ ನಾಯಿ ಬೊಗಳುತ್ತಾ ಇದೆ ಅಂತೇಳಿ ನನಗೆ ಕೀಟ್ಲೆ ಮಾಡ್ತಾ ಇದ್ದ. ಅದಕ್ಕೆ ನಾನು ಅವನ್ನ ನೋಡಿದ್ರು ನೋಡದೇ ಇರೋ ಥರ ಬೇರೆ ಕ್ಲಿಪ್ನ ತಗೊಳ್ತಾ ಇದ್ದೆ. ಅಷ್ಟರಲ್ಲಿ ಅಣ್ಣ ಬಂದರು, ದೇವಸ್ಥಾನದೊಳಗೆ ಹೊರಟ್ವಿ. ನನಗೆ ಮಂಗಳೂರಿನಲ್ಲಿರೋ ದೇವಸ್ಥಾನಗಳಿಗೆ ಹೋಗೋಕ್ಕೆ ಯಾಕೆ ಗೊತ್ತಾ ಇಷ್ಟ? ಎಷ್ಟು ಸ್ವಚ್ಛವಾಗಿಟ್ಟಿರ್ತಾರೆ ಅಂದರೆ ಅಷ್ಟು ಖುಷಿಯಾಗುತ್ತೆ ದೇವಸ್ಥಾನನ ನೋಡೋಕ್ಕೆ, ಹಾಗೆ ದೇವ್ರನ್ನ ಕೂಡ ನೋಡಲಿಕ್ಕೆ. ಅವರು ಚಿಕ್ಕ ದೇವಸ್ಥಾನ ಆಗಲಿ ದೊಡ್ಡ ದೇವಸ್ಥಾನ ಆಗಲಿ ಪ್ರತಿಯೊಂದನ್ನು ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿರ್ತಾರೆ. ಆ ಹೂ ಮುಡ್ಸೋದಾಗಲಿ ಪ್ರತಿಯೊಂದು ನನಗಿಷ್ಟ. ನಾನು ಆಗಲೇ ಹೇಳಿಲ್ವಾ, ದೇವಸ್ಥಾನದ ಸುತ್ತ ತುಂಬ ಸ್ವಚ್ಛವಾಗಿದ್ದರಿಂದ ಅಲ್ಲಿ ಕೂಡ ಕ್ಲಿಪ್ಗಳನ್ನ ತಗೊಂಡೆ. ಇದು ಸೋಮೇಶ್ವರ ದೇವಸ್ಥಾನದ ವಿವಿಧ ಸೇವೆಗಳು. ಯಾರಾದರೂ ಮಾಡಿಸೋರಿದ್ರೆ ಇಲ್ಲಿ ನೋಡಿ. ಆದರೂ ನನಗೆ ಸ್ವಲ್ಪ ಭಯ ಇತ್ತು, ದೇವಸ್ಥಾನದೊಳಗೆ ವಿಡಿಯೋ ಮಾಡ್ಬೋದೋ ಇಲ್ವೋ ಅಂತ. ಅದೇ ಡೌಟಲ್ಲಿ ನಾನು ವಿಡಿಯೋ ಕೂಡ ತಗೊಂಡೆ. ನಾವು ಇಲ್ಲಿ ದೇವಸ್ಥಾನನ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಅಣ್ಣ ಅಕ್ಕ ಇಬ್ಬರು ಅಲ್ಲೋಗಿ ಅಕ್ಕಿನ ತಗೊಳ್ತಾ ಇದ್ರು. ಅದು ಅರ್ಕೆ ರೀತಿಲಿ ಕೊಡೋ ಅಂತ ಅಕ್ಕಿ. ಇದು ಇಲ್ಲಿ ನಡೆಯೋ ಸೇವೆಗಳ ವಿವರ. ನಿಮಗೆ ಯಾರಾದರೂ ಮಾಡಿಸೋರಿದ್ರೆ ಒಂದ್ಸತಿ ನೋಡ್ಕೊಂಡು ಬನ್ನಿ. ನಮ್ಮ ಅಣ್ಣನೇ ದೇವಸ್ಥಾನದೊಳಗೆಲ್ಲ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರಿಂದ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ ಅಂದರೆ ಆ ಬೀಚ್ ಹತ್ರ ಹೋಗೋಕ್ಕೆ ಅಷ್ಟು ಜೋರಾಗಿ ಸೌಂಡ್ ಕೇಳಿಸ್ತಿತ್ತು. ಹಾಗೆ ಇಲ್ಲಿ ವಿಘ್ನೇಶ್ವರನ ದೇವಸ್ಥಾನ ಇತ್ತು, ಹಾಗೆ ಅದು ಕೂಡ ಭೇಟಿ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದೆ ಸೋಮೇಶ್ವರ ಬೀಚಿಗೆ. ನನಗೆ ಈ ನೀರು ನೋಡಿ ಎಷ್ಟು ನೀರಿದೆಯಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನಮ್ಮ ಅಣ್ಣ ಹೇಳಿದ್ದೇನೆಂದರೆ ಇದು ಕಡಿಮೆ ನೀರು, ಎಷ್ಟು ಮಟ್ಟಿಗೆ ನೀರು ಬರುತ್ತೆ ಅಂದರೆ ಈ ಬಂಡೆ ಕೂಡ ಮುಚ್ಚೋಗುತ್ತೆ ಅಂತ ಹೇಳಿದ್ರು. ನನಗೆ ಕೇಳಿ ಶಾಕ್ಗೆ ಆದೆ. ನಾನು ಸೋಮೇಶ್ವರ ಬೀಚ್ ನೋಡಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದೆ ಅಂದರೆ ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತಲೇ ಲೆಕ್ಕ ಇಲ್ಲ. ನಾವು ಸನ್ಸೆಟ್ ಆಗುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಮೋಡಗಳಿಂದ ಅದು ಮುಚ್ಕೊಂಡಿತ್ತು. ಎಷ್ಟೊತ್ತು ವೆಯ್ಟ್ ಮಾಡೋದು, ಟೈಮ್ ಎಷ್ಟು ಅಂತ ಗೂಗಲಲ್ಲಿ ಚೆಕ್ ಮಾಡಿದಾಗ 6:57ಗೆ ಸನ್ಸೆಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಆವಾಗ ನಮಗೆ 6 o'clock ಆಗಿತ್ತು. ಇನ್ನೂ ತುಂಬ ಟೈಮ್ ಇದೆ, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಎಷ್ಟು ವೆಯ್ಟ್ ಮಾಡಿದರೂ ಆ ಮೋಡ ಮಾತ್ರ ಹೋಗಲಿಲ್ಲ. ಕರಗೋ ಕರಗೋ ಮುಗಿಲೇ
ಅಷ್ಟರಲ್ಲಿ ಮೋಡ ಎಲ್ಲ ಏನೋ ಸ್ವಲ್ಪ ಕಮ್ಮಿ ಆಯಿತು ಅಂತೇಳಿ ಅಲ್ಲೊಂದು ವಿಡಿಯೋ ಕ್ಲಿಪ್ ತಗೊಂಡೆ. ಆ ಸೂರ್ಯನ ಕಿರಣ ಸಮುದ್ರದ ಮೇಲೆ ಎಷ್ಟು ಚಂದ ಬೀಳ್ತಾ ಇತ್ತು ಅಂದರೆ ಅಲ್ಲಿದ್ದು ವ್ಯೂ ಮಾಡಿದವರಿಗೆ ಆ ಖುಷಿ ಸಿಗುತ್ತೆ. ನಾನು ಹಾಗೆ ಯೋಚನೆ ಮಾಡ್ತಿದ್ದೆ, ಸಮುದ್ರದ ಹತ್ರ ಜೀವನ ಕಟ್ಕೊಂಡಿರೋರ್ದು ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ. ಮೀನು ಹಿಡಿತೀವಿ ಅಂತ ಹೋದವರು ಯಾವಾಗಲೂ ವಾಪಸ್ ಬರ್ತಾರೆ ಅನ್ನೋ ಭರವಸೆನೇ ಇರಲ್ಲ. ಆದರೂ ಅವರು ಎಷ್ಟು ಧೈರ್ಯವಾಗಿ ಜೀವನ ನಡೆಸ್ತಾರೆ ಅಂದರೆ ಅವ್ರುಗಳನ್ನ ಮೆಚ್ಚಬೇಕು. ನಾವು 1 kg ತಗೊಂಡು ಸಂತೋಷದಿಂದ ತಿಂತೀವಿ, ಅದನ್ನು ಸಮುದ್ರದಿಂದ ತರೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ. ಎಲ್ಲರಿಗೂ ಬೀಚ್ ಅಂದರೆ ಆಟಾಡೋ ಮನಸ್ಥಿತಿ. ಅದೇ ಥರ ನನಗೂ ಬೀಚ್ ಅಂದರೆ ಆಟಾಡಬೇಕು ಅಂತ ಆಸೆ. ಆದರೆ ಎಲ್ಲ ಬೀಚ್ಗಳ ಥರ ಇದು ನೀರನ್ನ ತಂದು ದಡದಲ್ಲಿ ಬಿಡಲ್ಲ. ದಡದಲ್ಲಿರೋ ಎಲ್ಲ ವಸ್ತುನೂ ತಗೊಂಡೋಗಿ ಸಮುದ್ರದೊಳಗೆ ಬಿಡುತ್ತೆ. ಅದಕ್ಕೆ ಇಲ್ಲಿ ಯಾರನ್ನೂ ಆಟಾಡೋಕ್ಕೆ ಬಿಡಲ್ಲ. ಬಂಡೈರ್ಯ ಅನ್ನೋದೊಂದು ಇರುತ್ತಲ್ವಾ, ಅದೇ ಥರ ನನಗೂ ಇದೆ. ನಾನು ಒಂದು ವಿಡಿಯೋ ಕ್ಲಿಪ್ನ ಕೆಳಗೆ ಹೋಗಿ ತಗೊಂಡು ಬರೋಣ ಅಂತ ಅಂದ್ಕೊಂಡೆ. ಆದರೆ ಮನೆಯಲ್ಲೆಲ್ಲ ಯಾರು ಬೇಡ, ತುಂಬ ಫೋರ್ಸಲ್ಲಿದೆ ನೀರು ಅಂತ ಹೇಳಿದ್ರು. ಸನ್ಸೆಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ, ಲೇಟ್ ಆಗುತ್ತೆ, ಮನೆಗೆ ಹೊರಡೋಣ ಅಂದರು. ನಾವು ಬೀಚ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಹೋಗೋ ದಾರಿಲಿ ಇನ್ನೂ 2 ದೇವಸ್ಥಾನ ಇದ್ವು, ಅದನ್ನು ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ನಾವು ಅಲ್ಲಿಂದ ಹೊರಟು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಕೊಂಡ್ವಿ. ಎಲ್ಲರೂ ಕುತ್ಕೊಂಡು ಗ್ರೂಪ್ ಫೋಟೋ ತಗೊಳ್ತಾ ಇದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬಾಯ್.